ರಾಜಕೀಯ ವೈಷಮ್ಯ ಇನ್ನಿಷ್ಟು ಮುಂದುವರಿಯುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಪೊಲೀಸರು ಬಿ ಅಲರ್ಟ್ ಅನ್ನೋ ರೀತಿಯಲ್ಲಿ ಅಲರ್ಟ್ ಆಗಬೇಕು. ಯಾಕೆಂದರೆ ಈ ಮಂಗಳೂರು ಗಿಂಗಳೂರು ಕಡೆ ಎಲ್ಲ ಒಂದು ಗೋಲಿಬಾರ್ ಆದಂಥ ಸಂದರ್ಭದಲ್ಲಿ ನೀವು ನೋಡ್ತೀರಿ. ಒಂದು ಹೆಣ ಬಿತ್ತು ಅಂದರೆ ಇನ್ನೊಂದು ಹೆಣ ಬಿದ್ದೇ ಬೀಳುತ್ತೆ. ಸೊ ಇಲ್ಲೂ ಏನಾದರೂ ಹಾಗೆ ಆಗುವಂಥ ಸನ್ನಿವೇಶ ಇರಬಹುದು. ಹಾಗಾಗಿ ಪೊಲೀಸರು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. ಸೊ ಯಾರು ಹೊಡೆದಿದ್ದು ಗೊತ್ತಿಲ್ಲ. ಒಂದು ಕಾರ್ಯಕರ್ತ ಅಂತೂ ಸದ್ಯಕ್ಕೆ ಮೃತಪಟ್ಟಿದ್ದಾರೆ. ಸೊ ಅವರ ಕುಟುಂಬಕ್ಕೆ ಆ ದುಃಖ ಇದ್ದೇ ಇರುತ್ತೆ. ಯಾರೇ ಆಗಲಿ, ಭರತ್ ರೆಡ್ಡಿ ಜೊತೆ ಇದ್ದಂಥ ವ್ಯಕ್ತಿ ಆದರೂ ಕೂಡ ಕುಟುಂಬಕ್ಕೆ ಅವನೊಬ್ಬ ಮಗನೇ, ತಾಯಿಗೊಬ್ಬ ಮಗನೇ. ಸೊ ಈಗ ಬಳ್ಳಾರಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಈ ರಾಜಕೀಯ ವೈಷಮ್ಯ ಅನ್ನೋದು ಯಾರನ್ನ ಹೆಂಗೆ ಬಲಿ ಪಡೆಯುತ್ತೆ ನೋಡಿ. ಇವ್ರ ನಡುವೆ ಗಲಾಟೆ, ಯಾವನ ಸಾಯ್ತಾನೆ. ಸೊ ಜನ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು. ನಮ್ಮಣ್ಣ, ನಮ್ಮ ನಾಯಕ, ನಮ್ಮ ಜನಾಂಗದ ನಾಯಕ ಹಿಂಗೆಲ್ಲ ಏನೋ ಅಂದ್ಕೊಂಡು ನೀವು ತಲೆ ತುಂಬಿಕೊಂಡು ಹೋಗೋಕ್ಕಿಂತ ಮೊದಲು ಸ್ವಲ್ಪ ನಿಮ್ಮ ಜೀವದ ಬಗ್ಗೆನೂ ಎಚ್ಚರಿಕೆಯನ್ನು ಇಟ್ಕೋಬೇಕು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.